ಇನ್ನು ಇವಳು ನಮ್ಮ ಕಥೆಯ ಹೀರೋಯಿನ್ ಪನ್ನ ಅಂತ. ಇವಳಿಗೆ ಡ್ಯಾನ್ಸರ್ ಆಗಬೇಕನ್ನೋ ಕನಸು. ಅದೇನೋ ಅಂತಾರಲ್ಲ, ಹುಟ್ಟಾಯಿಂದ ಸಾಯೋ ತನಕ ನಾವು ಭೇಟಿ ಮಾಡೋ ಎಲ್ಲರೂ ಕಣ್ಣಿಗೆ ಕಾಣದೇ ಇರೋ ದಾರದ ಥರ ಕನೆಕ್ಟ್ ಆಗಿರ್ತೀವಂತೆ. ಇಷ್ಟು ಚೆನ್ನಾಗಿರೋ ಲೈಫಲ್ಲಿ ಒಂದೇ ಒಂದು ಟ್ವಿಸ್ಟ್ ಇತ್ತು. ಅದೇನೆಂದರೆ ಪನ್ನ ಮತ್ತು ಅವಳ ಫ್ಯಾಮಿಲಿ ಮಂಗಳೂರಿಗೆ ಶಿಫ್ಟ್ ಆಗ್ತಿದ್ರು. ಪ್ರೀತಿ ಸಮುದ್ರದಲ್ಲಿ ಸಿಗುವ ಉಪ್ಪಿನ ಹಾಗೆ ಇದು ಯಾರಿಗೆ ಬೇಕಾದರೂ ಸಿಗುತ್ತದೆ. ಆದರೆ ಸ್ನೇಹ ಸಮುದ್ರದಲ್ಲಿ ಸಿಗುವ ಮುತ್ತಿನ ಹಾಗೆ ಇದು ಕೆಲವರಿಗೆ ಮಾತ್ರ ಸಿಗುತ್ತದೆ. ಅದೇ ರೀತಿ ಪನ್ನ ಮತ್ತು ಅಜಯ್ ಮತ್ತೆ ಭೇಟಿ ಆಗ್ತಾರಾ? ಇವರಿಬ್ಬರು ಸ್ನೇಹ ಹೀಗೆ ಕಂಟಿನ್ಯೂ ಆಗುತ್ತಾ? ಮುಂದೆ ನೋಡೋಣ.